Hi friends, welcome to CS Logic channel. ಇವತ್ತು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂತ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೆಷನಲ್ಲಿ ಬಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 2015 ಕ್ವಶನ್ ಪೇಪರ್ ಏನಿದೆ ಅದನ್ನ ರಿವಿಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಈ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ ಹೋಗೋಣ. ವೋಲ್ಟೇಜ್ ರೆಗ್ಯುಲೇಟರ್ ಯೂಸಸ್. ಸೊ ವೋಲ್ಟೇಜ್ ರೆಗ್ಯುಲೇಟರ್ ಏನನ್ನು ಯೂಸ್ ಮಾಡುತ್ತೆ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ. ಸೊ ದ ರೈಟ್ ಆನ್ಸರ್ ಇಸ್ ನೆಗೆಟಿವ್ ಫೀಡ್ಬ್ಯಾಕ್. ಇಟ್ ವಿಲ್ ಯೂಸಸ್ ನೆಗೆಟಿವ್ ಫೀಡ್ಬ್ಯಾಕ್. ಓಕೆ, ನೆಕ್ಸ್ಟ್ ಕ್ವಶನ್. The clamper circuit is used to. So ನಿಮ್ಮ ಒಂದು clamper circuit ನ ಏನಕ್ಕಾಗಿ ಬಳಸ್ತೀರಾ ಅಂತ ಕೇಳಿದರೆ the right answer is introduces a DC level to AC level. So ಏನಾಗುತ್ತೆ, DC level ನಲ್ಲಿ ಕೊಟ್ಟಿರುವಂತ ಒಂದು AC level ಗೆ ಸಿಗ್ನಲ್ ಕ್ಲಾಂಪ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. The maximum power transfer to the load RL in the following circuit is. So ನಿಮ್ಮ ಒಂದು maximum power theorem ನ ನೀವು ಓದಿರಬೇಕು. ಸೊ ಅದನ್ನು ಓದಿದ್ರೆ ಇದೆ very easy to solve the problem. Okay, so ಅವ್ರು ಕೇಳಿರೋದೇನು, ಮ್ಯಾಕ್ಸಿಮಮ್ ಪವರ್ ಅಕ್ರಾಸ್ ದೀಸ್ ಲೋಡ್ ಏನು RL ಲೋಡ್ ಕೊಟ್ಟಿದ್ದಾರೆ ಇದ್ರ ಹತ್ರ ಪವರ್ ಎಷ್ಟಿದೆ ಅಂತ ಕಂಡುಹಿಡಬೇಕಾಗುತ್ತೆ. ಸೊ ಪವರ್ ಫಾರ್ಮ್ನ ನೋಡ್ಕೊಂಬರೋಣ. ಸೊ ಪವರ್ P is equal to V square, okay, divided by 4 into R. ಓಕೆ, ಸೊ ದಿಸ್ ಇಸ್ ಯುವರ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ನ ಥಿಯರಮ್ ಆಗಿರುತ್ತೆ. ಸೊ ವಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ 10 ವೋಲ್ಟ್ಸ್ ಅಂಡ್ ಆರ್ ನ ವ್ಯಾಲ್ಯೂ ಇಲ್ಲಿ 10 ಓಮ್ಸ್ ಅಂತ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಫೈಂಡ್ ಔಟ್ ಮಾಡ್ಬೋದು. ವಿ ಸ್ಕ್ವೇರ್ ಇಸ್ ಇಕ್ವಲ್ ಟು 10 ಸ್ಕ್ವೇರ್, ಸೊ 100. ಓಕೆನಾ? ಡಿವೈಡೆಡ್ ಬೈ 4 ಇಂಟು ಆರ್. ಸೊ 4 ಇಂಟು ಆರ್, ಆರ್ ವ್ಯಾಲ್ಯೂ ಎಷ್ಟಿದೆ 10 ಇದೆ. ಸೊ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ 40 ಆಗುತ್ತೆ. ಓಕೆನಾ? ಸೊ 100 ಡಿವೈಡೆಡ್ ಬೈ 40 ಮಾಡಿದ್ರೆ ಯು ವಿಲ್ ಗೆಟ್ ದ ರೈಟ್ ಆನ್ಸರ್ is 2.5 ವ್ಯಾಟ್ಸ್ ಪವರ್ ನ ಸಿಗುತ್ತೆ. ಓಕೆನಾ? ಕ್ವಶನ್. ಇನ್ ಎ ಸೀರೀಸ್ ರೆಸೊನೇಟ್ ಸರ್ಕ್ಯೂಟ್ the impedance at resonance is. ಸೊ ನಿಮ್ಮ ಒಂದು ಸೀರೀಸ್ ಸರ್ಕ್ಯೂಟ್ಸ್ ಅಲ್ಲಿ ರೆಸೊನೆಂಟ್ ಸರ್ಕ್ಯೂಟ್ ಇರುತ್ತೆ. ರೆಸೊನೆಂಟ್ ಸರ್ಕ್ಯೂಟ್ ನ ಇಂಪಿಡೆನ್ಸ್ ಆಫ್ ರೆಸೊನೆನ್ಸ್ ನ ಫಾರ್ಮ್ ನ ಕೇಳಿದ್ದಾರೆ. ಓಕೆನಾ? ಸೊ ಏನಾಗಿರುತ್ತೆ ಅಂದ್ರೆ ಇಟ್ ಇಸ್ Z is equal to R ಆಗಿರುತ್ತೆ. ಓಕೆನಾ? ಸೊ ಇಟ್ ಇಸ್ ಇನ್ ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ. ಓಕೆ, ನೆಕ್ಸ್ಟ್ ಕ್ವಶನ್. A tuned circuit is resonant at 50 kilohertz. Its Q, that is nothing but quality factor, is 100. The bandwidth is. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ, ರೆಸೊನೇಟಿಂಗ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಮತ್ತೆ ನಾವು ಕ್ಯೂ ಫ್ಯಾಕ್ಟರ್ ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮನ್ನ ಬ್ಯಾಂಡ್ ವಿಡ್ತ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದೆ. ಸೊ ಬ್ಯಾಂಡ್ ವಿಡ್ತ್ ಫಾರ್ಮುಲಾ ಏನಾಗುತ್ತೆ ಇನ್ ಟರ್ಮ್ಸ್ ಆಫ್ ಕ್ಯೂ ಅಂಡ್ ರೆಸೊನೇಟಿಂಗ್ ಫ್ರೀಕ್ವೆನ್ಸಿ. ಸೊ ಬ್ಯಾಂಡ್ ವಿಡ್ತ್ ಇಸ್ ಈಕ್ವಲ್ ಟು ಎಫ್ ಸಿ, ದಟ್ ಈಸ್ ರೆಸೊನೇಟಿಂಗ್ ಫ್ರೀಕ್ವೆನ್ಸಿ, ಡಿವೈಡೆಡ್ ಬೈ ಯುವರ್ ಕ್ಯೂ. ಸೊ ದಟ್ ಮೀನ್ಸ್ ಏನಾಗಿರುತ್ತೆ, ವ್ಯಾಲ್ಯೂ ಬಂದು 50 ಕಿಲೋಹರ್ಟ್ಸ್ ಡಿವೈಡೆಡ್ ಬೈ 100. ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ದ ರೈಟ್ ಆನ್ಸರ್ ಇಸ್ 500 ಹರ್ಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಇನ್ ಅ ಕಮ್ಯುನಿಕೇಶನ್ ಸಿಸ್ಟಮ್, ನಾಯ್ಸ್ ಇಸ್ ಮೋಸ್ಟ್ ಲೈಕ್ಲಿ ಟು ಎಫೆಕ್ಟ್ ದ ಸಿಗ್ನಲ್. ಸೊ ನಿಮ್ಮ ಒಂದು ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ನಾಯ್ಸ್ ಸಿಗ್ನಲ್ ನ ಎಫೆಕ್ಟ್ ಮಾಡುತ್ತೆ. ಸೊ ಅದು ಯಾವ ಒಂದು ಕಂಡೀಷನ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, that is in channels. Channels ಅಲ್ಲಿ ನಿಮ್ಮ ಒಂದು noises ನ most likely affect the signals. Okay, next question. The maximum power of AM waves under distortion-less condition is. So ನಿಮ್ಮ ಒಂದು AM wave ನ maximum power ಏನಾಗಿರುತ್ತೆ under the condition distortion-less. Okay, so the right answer is option 4, 3/3 of your maximum power of AM waves ಆಗಿರುತ್ತೆ. Okay na? Next question. In an FM system, what is the modulation index if the audio frequency is 1 kilohertz and the AF voltage is 2.4 volts, the deviation is 4.8 kilohertz. ಸೊ ನಮ್ಗೆ ಏನು ಕೇಳಿದ್ದಾರೆ, ನಿಮ್ಮ ಒಂದು FM ಸಿಸ್ಟಮ್ ನ ಮಾಡ್ಯುಲೇಷನ್ ಇಂಡೆಕ್ಸ್ ನ ಕಂಡುಹಿಡಬೇಕು. ಮಾಡ್ಯುಲೇಷನ್ ಇಂಡೆಕ್ಸ್ ಗೆ ಬೇಕಾಗಿರುವಂತಹ ಡೇಟಾಸ್ ನ ಕೊಟ್ಟಿದ್ದಾರೆ. ಆಡಿಯೋ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 1 kHz, ಮತ್ತೆ AF ವೋಲ್ಟೇಜ್ ಕೊಟ್ಟಿದ್ದಾರೆ 2.4. ಸೊ ಡಿವಿಯೇಷನ್ ಎಷ್ಟಿರುತ್ತೆ ಅಂದ್ರೆ 4.8 kHz ಅಂತ ಕೊಟ್ಟಿದ್ದಾರೆ. ಸೊ ಮಾಡ್ಯುಲೇಷನ್ ಇಂಡೆಕ್ಸ್ ಇಸ್ ಈಕ್ವಲ್ ಟು MF. ಓಕೆ, ಸೊ MF ಇಸ್ ಈಕ್ವಲ್ ಟು ನಮ್ಗೆ ಕೊಟ್ಟಿರೋದೇನು, ಡಿವಿಯೇಷನ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಓಕೆ, ಡೆಲ್ಟಾ ಎಫ್ ಅಂತ ತಗೋಣ, ಡಿವೈಡೆಡ್ ಬೈ ಇನ್ನೊಂದೇನು ಆಡಿಯೋ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಎಸ್ ಅಂತ ತಗೊಂಡು. ಸೊ ಇವಾಗ ನಮಗೆ ಡಿವಿಯೇಷನ್ ಫ್ರೀಕ್ವೆನ್ಸಿ ಎಷ್ಟಿದೆ 4.8 kHz ಇದೆ. 4.8 K ಡಿವೈಡೆಡ್ ಬೈ 1K. ಸೊ ನಮ್ಗೆ ಸಿಗುತ್ತೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ರೈಟ್ ಆನ್ಸರ್ ಇಸ್ 4.8 ಇಸ್ ದ ರೈಟ್ ಆನ್ಸರ್ ಫಾರ್ ದಿ ಕ್ವಶನ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್. ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಇನ್ವಾಲ್ವ್ಸ್. ಸೊ ನಿಮ್ಮ ಒಂದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಇನ್ವಾಲ್ವ್ಸ್ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಸೊ ವೇರಿಂಗ್ ವಿಡ್ತ್ ಆಫ್ ಪಲ್ಸಸ್ ಅಕಾರ್ಡಿಂಗ್ ಟು ದ ಇನ್ಸ್ಟಂಟೇನಿಯಸ್ ವೇರಿಯೇಷನ್ಸ್ ಆಫ್ ಮೆಸೇಜ್ ಸಿಗ್ನಲ್ಸ್. ಸೊ ನಿಮ್ಮ ಒಂದು ಇನ್ಸ್ಟಂಟೇನಿಯಸ್ ವೇರಿಯೇಷನ್ಸ್ ಆಫ್ ಮೆಸೇಜ್ ಸಿಗ್ನಲ್ಸ್ಗೆ ನಿಮ್ಮ ಒಂದು ಪಲ್ಸ್ ವಿಡ್ತ್ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಅದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಲ್ಲಿ ಪ್ರೋಸೆಸ್ ಇನ್ವಾಲ್ವ್ ಆಗಿರುತ್ತೆ. ಓಕೆ, ಸೊ ಹೈಯರ್ ಸ್ಕೇಲ್ ಅಮೀಟರ್ ಇಸ್ ಯೂಸ್ ಟು ಮೆಷರ್ ಟು ಲೋ ಕರೆಂಟ್ ದೆನ್ ದ ಮೆಷರ್ಮೆಂಟ್ ವುಡ್ ಹ್ಯಾವ್ ಲೋ. ಸೊ ನಿಮ್ಮ ಒಂದು ಕೊಟ್ಟಿರುವಂತಹ
higher scale ammeters are used with a low current to measure a low current. So then the measurement would have low. So ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆಗಿರುತ್ತೆ, ಯಾವುದು ಲೋ ಆಗಿರುತ್ತೆ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಆಲ್ ದ ಎಬೋ. ಸೊ ವೆನ್ ಯುವರ್ ಅಮೀಟರ್ ಸ್ಕೇಲ್ಸ್ ನ ಮೆಷರ್ ಮಾಡಕ್ಕೆ, ಲೋ ಕರೆಂಟ್ ಮೆಷರ್ ಮಾಡಕ್ಕೆ, ದ ಮೆಷರ್ಮೆಂಟ್ ವಿಲ್ ಹ್ಯಾವ್ ಅ ಲೋ ಪ್ರಿಸಿಷನ್ ಆಗಿರುತ್ತೆ, ಲೋ ಅಕ್ಯುರಸಿ, ರೆಸೊಲ್ಯೂಷನ್ಸ್ ಲೋ ಆಗಿರುತ್ತೆ. ಸೊ ಆಪ್ಷನ್ 4 is the right answer. All the above will be in the lower conditions. Okay, next question. PMMC meter can measure. ನಿಮ್ಮ ಒಂದು PMMC meter ಯಾವುದನ್ನ ಮೆಷರ್ ಮಾಡಬಹುದು ಅಂತ ಇಲ್ಲಿ ಕ್ವೆಶ್ಚನ್ ಅನ್ನು ಕೇಳಿದ್ದಾರೆ. The right answer is only basic quantities. Okay, so next question. A dynamo meter type watt meter responds to the. ಸೊ ನಿಮ್ಮ ಒಂದು ಡೈನಮೋ ಟೈಪ್ ವ್ಯಾಟ್ ಮೀಟರ್ ಯಾವುದಕ್ಕೆ ರೆಸ್ಪಾನ್ಸ್ ಟು ದಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, average value of active power. Okay, next question. In Wayne Bridge, ಸೊ ವೇನ್ ಬ್ರಿಡ್ಜ್ ನ ಬಗ್ಗೆ ಕೇಳಿದ್ದಾರೆ. ಸೊ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ವೇನ್ ಬ್ರಿಡ್ಜ್ ಗೆ ಸೂಕ್ತವಾದಂತ ಆನ್ಸರ್ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಇಸ್ ಬ್ಯಾಲೆನ್ಸ್ ಕಂಡೀಷನ್ಸ್ ಆರ್ ಡಿಪೆಂಡೆಂಟ್ ಆನ್ ಫ್ರೀಕ್ವೆನ್ಸಿ. ಸೊ ನಿಮ್ಮ ಒಂದು ಬ್ಯಾಲೆನ್ಸ್ ಕಂಡೀಷನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಫ್ರೀಕ್ವೆನ್ಸಿಯಲ್ಲಿ ಡಿಪೆಂಡ್ ಆಗಿರುತ್ತೆ, ಅದು ವೇನ್ ಬ್ರಿಡ್ಜ್ ಆಸಿಲೇಟರ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. The Lagrangian pattern appearing on the screen of a CRT under cathode ray tube when two sinusoidal voltage of equal frequencies which are in phase with each other are applied to the horizontal and vertical plates is. So ನಿಮ್ಮ ಒಂದು ಲಾಶಿಯಸ್ ಪ್ಯಾಟರ್ನ್ CRT ಸ್ಕ್ರೀನ್ ಮೇಲೆ ಅಪಿಯರ್ ಆದಾಗ when two are sinusoidal voltage equal frequency ಇದ್ದು ಮತ್ತೆ ಅದರ ಫೇಸ್ ಈಚ್ ಅದರ್, ಸೊ ದ ಫೇಸ್ ಆರ್ ಇನ್ ಈಚ್ ಅದರ್ ಇದ್ದು ಮತ್ತೆ ದೇ ಆರ್ ಅಪ್ಲೈಡ್ ಅಟ್ ದ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಪ್ಲೇನ್ಸ್ ಅಲ್ಲಿ ಅಪ್ಲೈ ಮಾಡಿದಾಗ ಅದನ್ನ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಇಸ್ ಸ್ಟ್ರೈಟ್ ಲೈನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಆಫ್ ವೇವ್ ಫಾರ್ಮ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಯೂಸಿಂಗ್. ಸೊ ನಿಮ್ಮ ಒಂದು ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಆಫ್ ವೇವ್ ಫಾರ್ಮ್ ನ ಯಾವುದರಿಂದ ಡಿಟರ್ಮೈನ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ವೇವ್ ಅನಲೈಸರ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. To measure surface tension one can use. So ನಿಮ್ಮ ಒಂದು ಸರ್ಫೇಸ್ ಟೆನ್ಷನ್ ನ ಮೆಷರ್ ಮಾಡೋದಕ್ಕೆ ಯಾವುದನ್ನ ಬಳಸಬಹುದು ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಥರ್ಮೋಕಪಲ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ಇನ್ ಅನ್ LVDT ದ ಔಟ್ಪುಟ್ ಕ್ವಾಂಟಿಟಿ. ಸೊ ನಿಮ್ಮ ಒಂದು LVDT ನಲ್ಲಿ ಔಟ್ಪುಟ್ ಕ್ವಾಂಟಿಟಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, is difference of two current flowing to the two secondaries. ಓಕೆ, ನಿಮ್ಮ ಒಂದು ಔಟ್ಪುಟ್ ನ ಕ್ವಾಂಟಿಟಿ ಏನಾಗಿರುತ್ತೆ ಅಂದ್ರೆ ಡಿಫರೆನ್ಸ್ ಆಫ್ ಟೂ ಕರೆಂಟ್ ಫ್ಲೋಸ್ ಇನ್ ಟು ದ ಟೂ ಸೆಕೆಂಡರೀಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಎಲೆಕ್ಟ್ರಾನಿಕ್ ಕೌಂಟರ್ ಆರ್ ಯೂಸ್ಡ್ ಫಾರ್ ಮೆಷರಿಂಗ್. ಸೊ ನಿಮ್ಮ ಒಂದು ಎಲೆಕ್ಟ್ರಾನಿಕ್ ಕೌಂಟರ್ ನ ಯಾವುದನ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಟು ಮೆಷರ್ ದ ಎಕ್ಸಿಲರೇಷನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಫಿಸಿಯೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಪ್ರೊಡ್ಯೂಸರ್ಸ್ ಅಂಡ್ EMF. ಸೊ ನಿಮ್ಮ ಒಂದು ಫಿಸಿಯೋ ಕ್ರಿಸ್ಟಲ್ ಪ್ರೊಡ್ಯೂಸರ್ಸ್ ಅಂಡ್ EMF. ಸೊ ಅಲ್ಲಿ ಯಾವ ಒಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, when external mechanical force applied. So ನಿಮ್ಮ ಒಂದು external mechanical force ಅನ್ನು ಅಪ್ಲೈ ಮಾಡಿದಾಗ ನಿಮ್ಮ ಒಂದು ಫಿಸಿಯೋ ಕ್ರಿಸ್ಟಲ್ will produces an EMF. Okay, so next question. PSEN is 8051 is used to access ಅಂದ್ರೆ ಪ್ರೋಗ್ರಾಮ್ ಸ್ಟೇಟಸ್ ಎನೇಬಲ್ ಅನ್ನ ನಿಮ್ಮ ಒಂದು 8051 ನಲ್ಲಿ ಯಾವ ಒಂದಕ್ಕೆ ಆಕ್ಸೆಸ್ ಮಾಡೋದಕ್ಕೆ ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಟು ಆಕ್ಸೆಸ್ ದ ಎಕ್ಸ್ಟರ್ನಲ್ ROM. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. swap instructions of 8051 works with register. ಸೊ ನಿಮ್ಮ ಒಂದು swap instructions ನ ಕೊಡ್ತೀರಾ, swap A ಅಂತ ಕೊಡ್ತೀರಾ. ಸೊ ಯಾವ ರಿಜಿಸ್ಟರ್ ನ ಬಳಸ್ತೀವಿ ಅಂತ ಕೇಳಿದರೆ ಸೊ the right answer is option 2, A. Okay, so next question. In mode 2, the timer of 8051 are used as. ಸೊ ನಿಮ್ಮ ಒಂದು mode 2 ಕಂಡೀಷನ್ಸ್ ಅಲ್ಲಿ ನಮ್ಮ ಒಂದು ಟೈಮರ್ಸ್ 8051 ಟೈಮರ್ಸ್ ನ ಯಾವ ರೀತಿಯಾಗಿ ಬಳಸ್ತೀವಿ ಅಂತ ಕೇಳಿದರೆ ರೈಟ್ ಆನ್ಸರ್ ಇಸ್ ಇಟ್ ಇಸ್ ಯೂಸ್ಡ್ ಆಸ್ 8-bit auto reload ಅಂತ ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. In 8051, the content of register A is 85. After execution of instruction swap A, the content of A register is. ಸೊ ನಿಮ್ಮ ಒಂದು 8051 ನಲ್ಲಿ A ಗೆ ಮೊದಲೇ ಸ್ಟೋರ್ ಆಗಿದೆ, ಅದು ವ್ಯಾಲ್ಯೂ ಬಂದು 85. ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್ ಸ್ವಾಪ್ A ಅಂತ ಕೊಟ್ಟಿದ್ದಾರೆ. ಸೊ ಈ ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಏನ್ ವ್ಯಾಲ್ಯೂ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಸ್ವಾಪಿಂಗ್ ಈಸ್ ನಥಿಂಗ್ ಬಟ್ ಇಲ್ಲಿರೋ ನಂಬರು ಲೋಯರ್ ನಿಬಲ್ ಅಲ್ಲಿರೋ ನಂಬರು ಹೈಯರ್ ನಿಬಲ್ ಬರುತ್ತೆ, ಹೈಯರ್ ಅಲ್ಲಿರೋದು ಲೋಯರ್ಗೆ ಹೋಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಇಸ್ 58. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. When 8051 is powered up, the stack pointer is initialized to location. ಸೊ ನಿಮ್ಮ ಒಂದು ಮೆಮೊರಿ ಲೊಕೇಶನ್ಸ್ ನ ವ್ಯಾಲ್ಯೂಸ್ ತಿಳ್ಕೊಂಡಿರ್ಬೇಕು, ನಿಮ್ಮ ಒಂದು ಸ್ಟಾಕ್ ಪಾಯಿಂಟರ್ ನ ಇನಿಷಿಯಲ್ ಕಂಡೀಷನ್ಸ್ ಏನಾಗಿರುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಸೊ ದ ರೈಟ್ ಆನ್ಸರ್ ಇಸ್ 07H ಆಗಿರುತ್ತೆ ಲೊಕೇಶನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. when 8051 receives 8-bit data and places in S buffer register. S buffer ಅಂದ್ರೆ ಸೀರಿಯಲ್ ಬಫರ್ ರಿಜಿಸ್ಟರ್ಸ್ ನಲ್ಲಿ ಪ್ಲೇಸ್ ಆಗುತ್ತೆ. ಸೊ ವಿಚ್ ಫ್ಲಾಗ್ ವಿಲ್ ಸೆಟ್. ಸೊ ಈ ಕಂಡೀಷನ್ ಅಲ್ಲಿ ಯಾವ ಫ್ಲಾಗ್ ಅನ್ನ ಸೆಟ್ ಆಗಿರುತ್ತೆ ಅಂತ ಕೇಳಿದರೆ ಸೊ ದ ಆಪ್ಷನ್ ಇಸ್ RI. ಸೊ RI ಅಂದ್ರೆ ರಿಸೀವರ್ ಫ್ಲಾಗು TX ಅಂತ ಬರುತ್ತೆ 8051 ಅಲ್ಲಿ. ಸೊ ನೀವು ಎರಡಕ್ಕೂ ಕನ್ಫ್ಯೂಷನ್ ಮಾಡ್ಕೊತಾ ಇದ್ರೆ ಅದನ್ನ ನೋಡ್ಕೊಳ್ಳಿ. S ಕಂಟ್ರೋಲ್ ಬರುತ್ತೆ ಮತ್ತೆ S ಬಫರ್. ರಿಸೀವಿಂಗ್ ಸೆಕ್ಷನ್ ಅಲ್ಲಿ ಬಂದು S ಬಫರ್ ರಿಜಿಸ್ಟರ್ಸ್ ಮತ್ತೆ ಟ್ರಾನ್ಸ್ಮಿಟಿಂಗ್ ಸೆಕ್ಷನ್ ಅಲ್ಲಿ ಬಂದು S ಕಂಟ್ರೋಲ್ ರಿಜಿಸ್ಟರ್ ಅಂದ್ರೆ S ಕಾನ್ ರಿಜಿಸ್ಟರ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್.
In ESCON register bit 6 and bit 7 specifies. So ನಿಮ್ಮ ಒಂದು ESCON ನ ಬಿಟ್ ಫಾರ್ಮೆಟ್ ನ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ESCON ನಲ್ಲಿ ಬಿಟ್ ಫಾರ್ಮೆಟ್ ಅಲ್ಲಿ ಬಿಟ್ 6 ಮತ್ತು ಬಿಟ್ 7 ಏನನ್ನ ಸ್ಪೆಸಿಫೈ ಮಾಡುತ್ತೆ ಅಂತ ಕೇಳಿದರೆ. So the right answer is option 1, serial port mode. Next question, physical address is done in which layer of OSI model? So OSI model ಅಲ್ಲಿ physical address ಅನ್ನ ಯಾವ ಲೇಯರ್ ಅನ್ನ ಬಳಸಿ ಮಾಡಲಾಗುತ್ತೆ ಅಂತ ಕೇಳಿದರೆ. So the right answer is option 2, data link layer ಅಲ್ಲಿ physical address ಅನ್ನ ಬಳಸ್ತೀವಿ. Okay. Next question, in which switching there is no allocation of resources for data transfers. So ನಿಮ್ಮ ಒಂದು ಯಾವ ಒಂದು switching conditions ಅಲ್ಲಿ there is no allocation of resources for data transfer ನ ಕಂಡೀಷನ್ ಅನ್ನ ಇರುತ್ತೆ ಅಂತ ಕೇಳಿದರೆ. ಸೊ ಅದು ಪಾಕೆಟ್ ಸ್ವಿಚಿಂಗ್ ಆಗಿರಬಹುದು, ಸರ್ಕ್ಯೂಟ್ ಸ್ವಿಚಿಂಗ್ ಇಲ್ಲ ಮೆಸೇಜ್ ಸ್ವಿಚಿಂಗ್, ಡೇಟಾ ಸ್ವಿಚಿಂಗ್ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಪಾಕೆಟ್ ಸ್ವಿಚಿಂಗ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, the bandwidth of a LAN can be increased by. So ನಿಮ್ಮ ಒಂದು LAN ನ bandwidth ಅನ್ನ ಯಾವ ಕಂಡೀಷನ್ಸ್ ಅಲ್ಲಿ ಇನ್ಕ್ರೀಸ್ ಮಾಡ್ತೀವಿ, ಯಾವುದರಲ್ಲಿ, ರೂಟಿಂಗ್, ಸ್ವಿಚಿಂಗ್ ಆರ್ ಬ್ರಿಡ್ಜಿಂಗ್ ಗೇಟ್ವೇಸ್ ಅಲ್ಲ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ ಬ್ರಿಡ್ಜಸ್ ಅಲ್ಲಿ ಯು ಕ್ಯಾನ್ ಇನ್ಕ್ರೀಸ್ ಯುವರ್ bandwidth of the LAN. Next question, following device transforms the telephone network messages to internet messages. So ಯಾವ ಒಂದು ಡಿವೈಸಸ್ ನಿಮ್ಮ ಒಂದು ಟೆಲಿಫೋನ್ ನೆಟ್ವರ್ಕ್ ಮೆಸೇಜಸ್ ನ ಇಂಟರ್ನೆಟ್ ಮೆಸೇಜ್ ಆಗಿ ಕನ್ವರ್ಟ್ ಮಾಡುತ್ತೆ, ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಗೇಟ್ವೇಸ್. ಓಕೆ, TDM ಈಸ್ ಎ. ಸೊ TDM ಅಂದ್ರೆ ಏನು? ಸೊ TDM ಅಂದ್ರೆ ಟೈಮ್ ಡಿವಿಷನ್ ಮಲ್ಟಿಪ್ಲೆಕ್ಸಿಂಗ್. ಸೊ ಇಲ್ಲಿ ಯಾವ ಒಂದು ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿರ್ತೀವಿ ಅಂತ ಕೇಳಿದರೆ TDM ಅಲ್ಲಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ಡಿಜಿಟಲ್ ಟೆಕ್ನಿಕ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, in ring topology which of the following is false statements? ಸೊ ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ ಅಲ್ಲಿ ರಿಂಗ್ ಟೊಪಾಲಜಿಗೆ ಸರಿ ಹೊಂದದ ಆಪ್ಷನ್ ಯಾವುದು ಅಂತ ಕೇಳಿದರೆ. ಓಕೆನಾ, ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ರೋಬೋಸ್ಟ್ ಅಂತ ಕೇಳಿದರೆ. ಸೊ ದಟ್ ಈಸ್ ನಾಟ್ ಎ ರೈಟ್ ಸ್ಟೇಟ್ಮೆಂಟ್ ಫಾರ್ ರಿಂಗ್ ಟೊಪಾಲಜೀಸ್. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಟೊಪಾಲಜಿ ಇಸ್ ಕಾಲ್ಡ್. ಸೊ ಒಂದಕ್ಕಿಂತ ಜಾಸ್ತಿ ಟೊಪಾಲಜಿನ ಮಲ್ಟಿಪಲ್ ಟೊಪಾಲಜೀಸ್ ಅಂತ ಇರ್ತೀವಿ. ಸೊ ಅದನ್ನ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಟೊಪಾಲಜೀಸ್ ನ ಏನಂತ ಕರಿತೀವಿ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಹೈಬ್ರಿಡ್ ಟೊಪಾಲಜಿ. ನೆಕ್ಸ್ಟ್ ಕ್ವಶನ್, dotted decimal notation of IPv4 is in the format. ಸೊ ನಿಮ್ಮ ಒಂದು ಇಲ್ಲಿ ಕೊಟ್ಟಿರುವಂತಹ ಅಡ್ರೆಸಸ್ ಅಲ್ಲಿ ಯಾವುದು IPv4 ಫಾರ್ಮೆಟ್ ಅಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಒಂದೊಂದಾಗೆ ನೋಡ್ಕೊಳ್ಳೋಣ. ಸೊ 1111 ಅಂತ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಏನಾಗಿದೆ 4 ಆಕ್ಟೇಟ್ ಇರಬೇಕಾಗುತ್ತೆ. ಸೊ ಇದಾದ್ಮೇಲೆ ಡಾಟ್ ಡಾಟ್ ಅಂತ ಕೊಡಬೇಕಾಗುತ್ತೆ. ಸೊ 1010 ಅಂತ ಏನಾದ್ರು ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಇನ್ನೊಂದು ಏನು ಅಂದ್ರೆ 44 ಕೊಟ್ಟಿದ್ದಾರೆ. ಸೊ 44 ಡಿಜಿಟ್ಸ್ ಇರಲ್ಲ, ಬಿಟ್ಸ್ ಇರಲ್ಲ. ಇಲ್ಲಿ 8 ಬಿಟ್ಸ್ ಅನ್ನ ಕನ್ಸಿಡರ್ ಮಾಡಿರುತ್ತೆ. ಒಂದು ಡಾಟ್ ಗಿಂತ ಮುಂಚೆ 8 ಬಿಟ್ಸ್, ಡಾಟ್ ಆದ್ಮೇಲೆ 8 ಬಿಟ್ಸ್, ಅದೇ ತರ 8 into 4 ಇರುತ್ತೆ. ಓಕೆನಾ, ಸೊ ದ ಬಿಟ್ ಲೆಂತ್ IPv4 ಬಿಟ್ ಲೆಂತ್ ಎಷ್ಟಾಗಿರುತ್ತೆ ಅಂದ್ರೆ 32 ಇರುತ್ತೆ. ಅದಕ್ಕೋಸ್ಕರ ಗಮನ ಇಟ್ಟು ನೋಡಿ 32 ಬಿಟ್ಸ್ ಇದೆಯಾ ಅಂತ. ಓಕೆನಾ, ಸೊ ನೆಕ್ಸ್ಟ್ ಬರೋಣ. ಸೆಕೆಂಡ್ ಆಪ್ಷನ್ 40.30.4c.1a ಇದೆ. ಸೊ ದಟ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ 4c ಅಂತ ಕೊಟ್ಟಿದ್ರೆ. ಸೊ ಯಾವುದೇ ಕಾರಣಕ್ಕೂ ಹೆಕ್ಸಾಡೆಸಿಮಲ್ ನ ವ್ಯಾಲ್ಯೂನ IP ಅಡ್ರೆಸಸ್ ಅಲ್ಲಿ ಇರೋದೇ ಇಲ್ಲ. ನಿಮ್ಮ ಒಂದು ಮ್ಯಾಕ್ ಅಡ್ರೆಸಸ್ ಬಂದಾಗ ನಿಮ್ಮ ಒಂದು 4c ಆಗಿರ್ಬೋದು, 1a ಆಗಿರ್ಬೋದು ಕಾಣಿಸುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ 3 ಬರೋಣ. 128.11.13.14. ಸೊ ಇದರಲ್ಲಿ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೀವು ಕೇಳ್ಬೋದು ಆಪ್ಷನ್ 4 ಅಲ್ಲಿ ಕೊಟ್ಟಿದ್ದಾರಲ್ಲ ಸರ್ ಯಾಕೆ ತಗೊಳ್ಳಿಲ್ಲ ಅಂದ್ರೆ, ಆಪ್ಷನ್ 4 ಅಲ್ಲಿ ಇದಾದ್ಮೇಲೆ ಅದರ್ ಆಕ್ಟೇಟ್ ಇಲ್ಲ. ಸೊ 4 ಆಕ್ಟೇಟ್ ಬರಲೇಬೇಕಾಗುತ್ತೆ. 4 ಆಕ್ಟೇಟ್ ಬಂದ್ರೇನೆ 32 ಲೆಂತ್ಗೆ ಸರಿ ಹೊಂದುತ್ತೆ. ಸೊ ಇದು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, 128.11.13.14. ನೆಕ್ಸ್ಟ್ ಕ್ವಶನ್, ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ PCM ಈಸ್. ಸೊ ನಿಮ್ಮ ಒಂದು ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ ಅಲ್ಲಿ ಯಾವುದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ PCM, ದಟ್ ಈಸ್ ಪಲ್ಸ್ ಕೋಡ್ ಮಾಡ್ಯುಲೇಷನ್ಗೆ ಯಾವುದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜಸ್ ಅಂತ ಕೇಳಿದ್ದಾರೆ. ಓಕೆನಾ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಈಸ್ ದ ಲಾರ್ಜ್ ಬ್ಯಾಂಡ್ ವಿಡ್ತ್ ರಿಕ್ವೈರ್ಡ್ ಫಾರ್ ಇಟ್. ಸೊ ನಿಮ್ಮ ಒಂದು PCM ಅಲ್ಲಿ ಬ್ಯಾಂಡ್ ವಿಡ್ತ್ ಜಾಸ್ತಿ ಇರಬೇಕಾಗುತ್ತೆ. ಜಾಸ್ತಿ ಇದ್ರೇನೆ ಪಲ್ಸ್ ಕೋಡ್ ಮಾಡ್ಯುಲೇಷನ್ ಮಾಡುವಂತ ಪ್ರಕ್ರಿಯೆ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ದ ಶೆನನ್ ಹಾರ್ಟ್ಲಿ ಲಾ. ಸೊ ನಿಮ್ಮ ಒಂದು ಶೆನನ್ ಹಾರ್ಟ್ಲಿ ಲಾ ನ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಸೊ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ, ಡಿಸ್ಕ್ರೈಬ್ಸ್ ದ ಸಿಗ್ನಲಿಂಗ್ ರೇಟ್. ಓಕೆ, ನೆಕ್ಸ್ಟ್ ಕ್ವಶನ್, ದ ಸ್ನೈಪರ್ ಸರ್ಕ್ಯೂಟ್ ಪ್ರೊಟೆಕ್ಟ್ಸ್ SCR ಫ್ರಮ್. ಸೊ ನಿಮ್ಮ ಒಂದು ಸ್ನೈಪರ್ ಸರ್ಕ್ಯೂಟ್ SCR ನ ಯಾವ ಒಂದು ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, dV/dt. ಸೊ ಡಿವಿಯೇಷನ್ ಆಫ್ ವೋಲ್ಟೇಜ್ ಬೈ ಡಿವಿಯೇಷನ್ ಆಫ್ ಯುವರ್ ಟೈಮ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಫ್ರೀ ವೀಲಿಂಗ್ ಡಯೋಡ್ ಇಸ್ ಯೂಸ್ಡ್ ಇನ್ ಡ್ಯಾಶ್ ಕೈಂಡ್ ಆಫ್ ಲೋಡ್. ಸೊ ನಿಮ್ಮ ಒಂದು ಫ್ರೀ ವೀಲಿಂಗ್ ಡಯೋಡ್ ನ ಯಾವ ಒಂದು ಕೈಂಡ್ ಆಫ್ ಲೋಡ್ ಅಲ್ಲಿ ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಇಂಡಕ್ಟಿವ್ ಲೋಡ್ ಅಲ್ಲಿ ಫ್ರೀ ವೀಲಿಂಗ್ ಡಯೋಡ್ಸ್ ನ ಬಳಕೆ. ಓಕೆ, ಸೊ ಇನ್ವರ್ಟರ್ ಇಸ್ ಅ ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್. ಸೊ ನಿಮ್ಮ ಒಂದು ಇನ್ವರ್ಟರ್ಸ್ ಯಾವುದರಿಂದ ಯಾವುದಕ್ಕೆ ಕನ್ವರ್ಟ್ ಮಾಡುತ್ತೆ ನಿಮ್ಮ ಒಂದು ಸರ್ಕ್ಯೂಟ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಟ್ ವಿಲ್ ಕನ್ವರ್ಟ್ DC ಸೋರ್ಸಸ್ ಇಂಟು AC. ಸೊ ದಟ್ ಈಸ್ ವಾಟ್ ದ ಇನ್ವರ್ಟರ್ ಫಂಕ್ಷನ್ ಆಗಿರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್, ಟೈಪ್ B ಚೋಪರ್ ಇಸ್ ಆಲ್ಸೋ ಕಾಲ್ಡ್ ಆಸ್. ಸೊ ನಿಮ್ಮ ಒಂದು ಟೈಪ್ B ಚೋಪರ್ಸ್ ನ ಇನ್ನೊಂದು ಹೆಸರಂತ ಕರಿತೀವಿ, ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ದಟ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್,
R triggering network is used to trigger SCR from. ಸೊ ನಿಮ್ಮ ಒಂದು R triggering network ಅಲ್ಲಿ ಟ್ರಿಗರಿಂಗ್ SCR ಎಷ್ಟು angles ನಿಂದ ಟ್ರಿಗರ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಇಸ್ 0 to 90 degrees. ಲೋ ಪವರ್ ಫ್ಯಾಕ್ಟರ್ ಇಂಪ್ಲೈಸ್ ಡ್ಯಾಶ್ ಲೈನ್ ಲಾಸಸ್. ಸೊ ನಿಮ್ಮ ಒಂದು ಲೋ ಪವರ್ ಫ್ಯಾಕ್ಟರ್ಸ್ ಯಾವ ಲೈನ್ಸ್ಗೆ ಲಾಸಸ್ ಅನ್ನು ಉಂಟು ಮಾಡುತ್ತೆ, ಹೈಯರ್ ಲೋಯರ್, ಇಟ್ ಇಸ್ ಈಕ್ವಲ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಟ್ ಇಸ್ ಆಪ್ಷನ್ 1, ದಟ್ ಇಸ್ ಹೈಯರ್ ಲಾಸಸ್ ನ ಕಾಣಬಹುದು ನೀವು ಒಂದು ಲೋ ಫ್ಯಾಕ್ಟರ್ಸ್ ಇಂದ. ಓಕೆನಾ. ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟೆಡ್ ಇಂಟು ಫಿಸಿಕಲ್ ಕಂಡೀಷನ್ ಬೈ. ಸೊ ನಿಮ್ಮ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ನ ಫಿಸಿಕಲ್ ಕಂಡೀಷನ್ಸ್ಗೆ ಕನ್ವರ್ಟ್ ಮಾಡುವಂತ ಯಾವುದು ಕೊಟ್ಟಿರುವಂತ ಡಿವೈಸಸ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಕ್ಚುಯೇಟರ್ಸ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ಅನಲಾಗ್ ಇನ್ಪುಟ್ ಟು PLC. ಸೊ ನಿಮ್ಮ ಒಂದು PLC ಗೆ ಅನಲಾಗ್ ಇನ್ಪುಟ್ಸ್ ಯಾವ್ದು ಕೊಡ್ತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಲೆವೆಲ್ ಟ್ರಾನ್ಸ್ಮಿಟರ್. Okay. What is the Boolean expression for the given ladder diagram? So y is equal to. So ಕೊಟ್ಟಿರುವಂತ ladder diagrams ಅಲ್ಲಿ Boolean expression ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ ಮೂರು ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದಾರೆ, NO ಕಾಂಟ್ಯಾಕ್ಟ್ಸ್ A B C ಅಂತ. ಸೊ ಇದಕ್ಕೆ Boolean equations ಕಂಡುಹಿಡಿಯಬೇಕು, ದಟ್ ಮೀನ್ಸ್ y. ಓಕೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಮೂರು ಕ್ಲೋಸ್ ಕಂಡೀಷನ್ಸ್ ಅಲ್ಲಿ ಇದ್ದಾಗ ಇದು ಆನ್ ಆಗುತ್ತೆ. ಸೊ ನೀವು ಎಲ್ಲಾ ಕಂಡೀಷನ್ಸ್ ಚೆಕ್ ಮಾಡ್ಬೇಕು. ಹೆಂಗಂದ್ರೆ 0 0 0. ಓಕೆ. ಸೊ ಈ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಆಗಬೇಕು. ಸೊ 0 0 0 ಬಂದಾಗ ಇದು y ಏನಾಗುತ್ತೆ, 0 ಆಗುತ್ತೆ. ಓಕೆನಾ. ಸೊ ರೆಸ್ಟ್ ಆಫ್ ಆಲ್ ದ ಕಂಡೀಷನ್ಸ್ ಏನಾಗಿರುತ್ತೆ ಅಂದ್ರೆ 1 ಆಗಿರುತ್ತೆ. ದಟ್ ಮೀನ್ಸ್ ಯಾವ ಒಂದು ಇಲ್ಲಿ ಬೂಲಿಯನ್ ಎಕ್ಸ್ಪ್ರೆಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ, ಸೊ ದಟ್ ಈಸ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. y is equal to a plus b plus c. ಸೊ ನೀವು ಇಲ್ಲಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿರ್ತೀರಲ್ಲ, ಆ ವ್ಯಾಲ್ಯೂಸ್ ಇನ್ಪುಟ್ ಮಾಡಿದ್ರೆ ನಿಮ್ಗೆ y ವ್ಯಾಲ್ಯೂ ಸೇಮ್ ಬರುತ್ತೆ. ಸೊ 3 0 0 ಹಾಕಿದ್ರೆ 0 plus 0 plus 0 0ನೇ ಆಗಿರುತ್ತೆ. ಅಕಸ್ಮಾತ್ ನೀವು 1 1 1 ಚೆಕ್ ಮಾಡಿ. ಸೊ 1 1 1 ಚೆಕ್ ಮಾಡಿದ್ರೆ ಇಟ್ ಇಸ್ y is equal to 1. ಸೊ ಸೇಮ್. ಅದಕ್ಕೆ ನೀವು ಟ್ರೂ ಟೇಬಲ್ ಬರ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವುದು ಬೆಸ್ಟ್ ಆಪ್ಷನ್ಸ್ ಆಗುತ್ತೆ ಅಂತ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, the maximum size of each 8086 memory segment is. So 8086 ಅನ್ನೋದು ನಿಮ್ಮ ಒಂದು ಪ್ರೊಸೆಸರ್ ಆಗಿರುತ್ತೆ, ಮೈಕ್ರೋ ಪ್ರೊಸೆಸರ್. ಅದು ಮ್ಯಾಕ್ಸಿಮಮ್ ಸೈಜ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, 64 kilobytes. Okay. Next question, the size of the interrupt vector table of 8086. ನಿಮ್ಮ ಒಂದು ವೆಕ್ಟಾರ್ ಟೇಬಲ್ ನ ಅದು ಮೈಕ್ರೋ ಪ್ರೊಸೆಸರ್ ಕೇಳಿದರೆ, ಮೈಕ್ರೋ ಕಂಟ್ರೋಲರ್ ಅಲ್ಲ. ಸೊ ಅದರದ್ದು ಇಂಟರಪ್ಟೆಡ್ ವೆಕ್ಟರ್ಸ್ ಟೇಬಲ್ ನ ಸೈಜ್ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ರೈಟ್ ಆನ್ಸರ್ ಇಸ್ 1 kilobytes ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, data definition and storage allocation directive used to define a byte type variable. So data definition ಮತ್ತು storage allocation directives ನ ಯೂಸ್ ಮಾಡೋಕೆ ಒಂದು ವೇರಿಯಬಲ್, ಡೇಟಾ ಟೈಪ್ ವೇರಿಯಬಲ್ ಇರುತ್ತೆ, ಅದು ಯಾವುದು ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ DB, ಆಪ್ಷನ್ 2. Next question, using cascade mode in 8259 we can connect up to dash interrupts. ಸೊ ನಿಮ್ಮ ಒಂದು 8259 ಅಲ್ಲಿ ಕ್ಯಾಸ್ಕೇಡ್ ಮೋಡ್ ಅಲ್ಲಿ ಎಷ್ಟು ಇಂಟರಪ್ಟರ್ ನ ನೀವು ಕನೆಕ್ಟ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಇಸ್ 64 interrupt. ಅಪ್ ಟು 64 interrupt ನ ಕನೆಕ್ಟ್ ಮಾಡಬಹುದು ಯಾವಾಗ ಕ್ಯಾಸ್ಕೇಡ್ ಮೋಡ್ ಅಲ್ಲಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಮೋಡಮ್ ಕಂಟ್ರೋಲ್ ಯೂನಿಟ್ ಇಸ್ ಅವೈಲೇಬಲ್ ಇನ್. ಸೊ ನಿಮ್ಮ ಒಂದು ಮೋಡಮ್ ಕಂಟ್ರೋಲ್ ಯೂನಿಟ್ ಯಾವ ಕೊಟ್ಟಿರುವಂತ ಯಾವ IC ನಂಬರ್ಸ್ ಅಲ್ಲಿ ಇರುತ್ತೆ ಅಂತ ಕೇಳಿದ್ರೆ, ಇಟ್ ಇಸ್ 8251 IC ಅಲ್ಲಿ ಯೂಸ್ ಮಾಡಿರ್ತೀವಿ. ಓಕೆನಾ. ಸೊ ಇಲ್ಲಿನ ಸೆಷನ್ ಇಲ್ಲಿಗೆ ವೈಂಡ್ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 50 ಕ್ವಶನ್ಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. So until then, thank you.